ಅಧಿಕಾರಕ್ಕೆ ಬಂದ ತಕ್ಷಣ 27 ಅಸ್ತ್ರಗಳನ್ನು ಪ್ರಯೋಗ ಮಾಡಿತ್ತು, 27 ಆರೋಪಗಳನ್ನು ಮಾಡಿತ್ತು ಕಳೆದ ಬಿಜೆಪಿ ಸರ್ಕಾರದ ವಿರುದ್ಧ. ಅದರಲ್ಲಿ 40% ಕಮಿಷನ್ ದಂಧೆಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಫೋರ್ ಅಧಿಕಾರ ಅಂದರೆ ಚುನಾವಣೆ ಟೈಮಲ್ಲಿ ಇದೇ ಅಸ್ತ್ರವನ್ನು ಬಳಸಿಕೊಂಡು ಅಧಿಕಾರವನ್ನು ಹಿಡಿತು. ಆದರೆ ಈಗ ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪದ ತನಿಖಾ ವರದಿ ಈಗ ಬಂದಿದೆ. ಅದನ್ನು ಏನಂತಂದರೆ ಅಧಿವೇಶನದ ನಡುವೆಯೇ ನ್ಯಾಯಮೂರ್ತಿ ದಾಸ ಸಮಿತಿಯಿಂದ 20,000 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. 5 ಇಲಾಖೆಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಭ್ರಷ್ಟಾಚಾರದ ಕುರಿತು ತನಿಖೆಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಒಪ್ಪಿಗೆಯನ್ನು ನೀಡಿತ್ತು. ಆದರೆ ಈಗ ಅದರ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟನ್ನು ಈಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. ಅಂದರೆ ಕೆಲವೊಂದಿಷ್ಟು 40% ಸರ್ಕಾರ ಏನೋ CM ಪೇ CM ಅನ್ನುವಂತಹ ಕೆಲವೊಂದಿಷ್ಟು ಏನಂತಂದರೆ ಬಿಫೋರ್ ಎಲೆಕ್ಷನು ಮಾಡ್ಕೊಂಡಿದ್ರು ಬಿಜೆಪಿ ಕಾಂಗ್ರೆಸ್ ಅವರು. ಸೊ ಈಗ ಏನಂತಂದರೆ ಈ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ರಿಪೋರ್ಟನ್ನು ನೀಡಲಾಗಿದೆ. ಆ ರಿಪೋರ್ಟಲ್ಲಿ ಏನಿದೆ ಅಂತಂದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಮುಖ ಕಾಮಗಾರಿ ನಡೆಸುವ 5 ಇಲಾಖೆಗಳಲ್ಲಿ 40% ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ರಾಜ್ಯ ಗುತ್ತಿಗೆದಾರರ ಸಂಘದ ಆರೋಪದ ಕುರಿತು ತನಿಖೆಯನ್ನು ರಚಿಸಲಾಗಿತ್ತು. ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ನೇತೃತ್ವದ ವಿಚಾರಣಾ ಆಯೋಗವು 20,000 ಪುಟಗಳ ಬೃಹತ್ ತನಿಖಾ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. 2019 ಜೂನ್ 26ರಿಂದ 2023 ಮಾರ್ಚ್ 31ರ ಅವಧಿಯಲ್ಲಿ ನಡೆದಿರುವಂತಹ ಕಾಮಗಾರಿಗಳಲ್ಲಿ 40% ಭ್ರಷ್ಟಾಚಾರ ನಡೆದಿದೆಯಂತ ಆರೋಪವನ್ನು ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಪ್ರಮುಖ ಚುನಾವಣಾ ಪ್ರಚಾರ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಇದೀಗ ನಾಗಮೋಹನ್ ದಾಸ್ ಅವರು ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕುರಿತು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ವರದಿಯಲ್ಲಿ ಏನಂತಂದರೆ 2019ರಿಂದ 23ರ ಅವಧಿಯಲ್ಲಿ ಲೋಕೋಪಯೋಗಿ, ಸಣ್ಣ ಮತ್ತು ಬೃಹತ್ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ನಡೆದಿರುವಂತಹ ಬೃಹತ್ ಕಾಮಗಾರಿಗಳಲ್ಲಿ 40%ಕ್ಕಿಂತ ಹೆಚ್ಚಿನ ಕಮಿಷನ್ ಚಾಲ್ತಿಯಲ್ಲಿದೆ ಅನ್ನೋ ಆರೋಪದ ಬಗ್ಗೆ ಪ್ರಮುಖ ತನಿಖೆ ನಡೆಸಲಾಗಿದೆ. ಜೊತೆಗೆ ಪ್ಯಾಕೇಜ್ ಪದ್ಧತಿ ಕೈ ಬಿಡುವುದು, SR ಕೆಲವೊಂದಿಷ್ಟು ಸ್ಟಾರ್ ರೇಟ್ ಪದ್ಧತಿಯ ಜಾರಿ, ಪಾರದರ್ಶಕತೆ ಕಾಪಾಡಿಕೊಳ್ಳುವಿಕೆ, ಸೀನಿಯಾರಿಟಿ ಮೇಲೆ ಬಿಲ್ ಪಾವತಿ, KR ಅಂದರೆ ಗುತ್ತಿಗೆದಾರರ ನೇರ ಏನೇನು ಆರೋಪಗಳನ್ನು ಮಾಡಿದ್ರಲ್ಲ ಆ ಆರೋಪಗಳ ಬಗ್ಗೆ ಎಲ್ಲವನ್ನೂ ಕೂಡ ಈ ಒಂದು ವರದಿಯಲ್ಲಿ ಸಲ್ಲಿಕೆಯನ್ನು ಮಾಡಲಾಗಿದೆ. ಈ ವರದಿಯಲ್ಲಿ ಎಲ್ಲವನ್ನೂ ಕೂಡ ಹೇಳಲಾಗಿದೆ. ಆದರೆ ಅಧಿವೇಶನದ ಟೈಮಲ್ಲಿ ಈ ಒಂದು ವರದಿ ಬಿಜೆಪಿ ಕಾಂಗ್ರೆಸ್ ಕೈಗೆ ಸಿಕ್ಕಿರೋದು ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಪ್ರಭು, ನಿಜ ಜೀವನ. ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ ಕೋವಿಡ್ ಟೈಮ್ನಲ್ಲಿ ಆದಂಥ ಹಗರಣದ ಬಗ್ಗೆ ಪುನಃ ನೇತೃತ್ವದ ಒಂದು ಕಮಿಟಿ ವರದಿಯನ್ನು ಕೊಡ್ತು ಸರ್ಕಾರಕ್ಕೆ. ಬಟ್ ಆಗಲೂ ಕೂಡ BJPಯ ಕೆಲ ಮಾಜಿ ಸಚಿವರುಗಳಿಗೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಢವಾಡವ ಶುರುವಾಗಿತ್ತು. ಬಟ್ ಅದಿನ್ನೂ ಪೆಂಡಿಂಗ್ ಇದೆ. ಅಲ್ಲ, ಬಟ್ ಪೆಂಡಿಂಗ್ ಅಲ್ಲ. ಯತ್ನಾಳ್ ಅವರೇ ಹೇಳ್ತಾರಲ್ಲ, 20,000 ಕೋಟಿನೋ ಎಷ್ಟು ಸಾವಿರ ಕೋಟಿನೋ PPE ಕಿಟ್ಟು, ಮಾಸ್ಕ್ ಅಲ್ಲೆಲ್ಲ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಅವರ ಸ್ವಪಕ್ಷದವರೇ ಅಂದ್ರೆ ಬಿಜೆಪಿ ವಿರುದ್ಧ ಬಿಜೆಪಿಯ ಶಾಸಕರೇ ಆರೋಪ ಮಾಡ್ತಾರೆ. ಯಡಿಯೂರಪ್ಪ ಮೇಲಿನ ಮಾಡಿದ್ರು. ಹೌದು. ಬಟ್ ಈಗ ನಮ್ಗನ್ನಿಸ್ತಾ ಇದೆ BJP ಸರ್ಕಾರದ ಅವಧಿಯಲ್ಲಿನ ಒಂದೊಂದು ಹಗರಣಗಳನ್ನು ಸರ್ಕಾರ ಕೆದಕ್ತಾ ಇದೆ, ಬಿಡ್ತಾನೇ ಇಲ್ಲ. ಯಾಕಂತ ಹೇಳಿದ್ರೆ ಕೆಂಪಣ್ಣ ಅವರು ಭಾಳ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ರು. ಸಾರ್ ನಮ್ಮನ್ನು ಕಿತ್ಕೊಂಡು ತಿಂತಾ ಇದ್ದಾರೆ, ಅಷ್ಟು ಎಲ್ಲ ಪರ್ಸೆಂಟ್ ನಾವು ಮನೆ ಮಠ ಮಾರ್ತಾ ಇದ್ದೀವಿ, ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ ಅಂಥೇಳಿ ಕೊಡಲೇಬೇಕು ಅಂಥೇಳಿ. ಹಾಗಾಗಿ ಇದು ಖಂಡಿತವಾಗ್ಲೂ 20,000 ಪುಟಗಳ ವರದಿ ಅಂತಂದರೆ ನಿಜಕ್ಕೂ ಅದು ಎಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೋ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಗೊತ್ತಿಲ್ಲ. ಬಟ್ ನನಗೇನು ಅಂತಂದರೆ ಈ ವರದಿಯನ್ನು ಸ್ವೀಕರಿಸ್ತಾರೆ, ಬಟ್ ಕ್ರಮ ಆಗಬೇಕು ಅನ್ನೋದಷ್ಟೇ. ಅದನ್ನು ಓದಿ ಸುಮ್ಮನೆ ಬಿಡೋದಲ್ಲ ಅಂತೇಳಿ ಕ್ರಮ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು. ಕರೆಕ್ಟ್. ಏನೋ ಇವತ್ತು ಅಧಿವೇಶನದಲ್ಲಿ ಬಂದಿದೆ, ಸಿದ್ದರಾಮಯ್ಯನವರು ಅಥವಾ DK ಶಿವ ಅವರು ಅಥವಾ ಕಾಂಗ್ರೆಸ್ ಅವರು ಯಾರೋ ಬಂದು ಆ ವರದಿ ಸಲ್ಲಿಕೆಯಾಗಿದೆ ಇಂಥದ್ದು ಅಂತ ಓದ್ಬಿಡೋದಲ್ಲ. ಅದ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಬೇಕು. ಯಾಕಂತಂದ್ರೆ ಮುಂದೆ ಈಗ ನಿಮ್ಮಲ್ಲಿ ಇರುವಂತಹ ಗುತ್ತಿಗೆದಾರರು ಅಥವಾ ನಿಮ್ಮಲ್ಲಿರುವಂತಹ ಶಾಸಕ ಸಚಿವರು ಕೂಡ ಈ 40% ಕಮಿಷನ್ ದಂಧೆಗೆ ಬೀಳಬಾರದು ಅನ್ನುವಂತಹ ನಿಮ್ಮ ಸರ್ಕಾರ ಏನಾದರೂ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥದ್ದು ಏನಾದರೂ ಇದ್ದರೆ ಈ 40% ಕಮಿಷನ್ ಬಗ್ಗೆ ಏನಾದರೂ ವರದಿ ಬಂದಿದೆಯಲ್ಲ ಅದರ ಬಗ್ಗೆ ಏನು ಮಾಡಬೇಕಂತಂದ್ರೆ ಅವ್ರು ಕ್ರಮ ಕೈಗೊಳ್ಬೇಕು. ಅಲ್ಲ, ಕಾಂಗ್ರೆಸ್ ಈಗ ಕೆಲ ಶಾಸಕರ ಮೇಲೂ ಕೂಡ ಆರೋಪ ಬಂದಿದೆ, ಸಚಿವರ ಮೇಲೂ ಬಂದಿದೆ. ಹೌದು. ಬಟ್ ಈ ಹಿಂದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು. ಯಾಕಂದರೆ ಸಾಕ್ಷ್ಯಾಧಾರಗಳು ಕೂಡ ಅದಕ್ಕೆ ಸಿಕ್ಕಿದ್ವು. ಉದಾಹರಣೆಗೆ ಮುನಿರತ್ನವ್ರ ಕೇಸ್ದೆ ನಾವು ನೋಡಿದ್ವಿ, ಗುತ್ತಿಗೆದಾರನಿಗೆ ಆವಾಜ್ ಹಾಕಿದ್ದು ಅವೆಲ್ಲ ನೋಡ್ತಾ ಇದ್ರೆ
ಇದು ನಿಜ ಏನು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಸರ್ಕಾರ ಬರೀ ತನಿಖೆ ವರದಿ ತೆಗೆದುಕೊಂಡು ಸುಮ್ಮನಾಗಿ ತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದಾರಪ್ಪ ಅಂತ ಅನಿಸ್ಬಿಡುತ್ತೆ. ಹೌದು, ಎಲ್ಲರೂ ಒಂದೇ ರಾಜಕಾರಣಿಗಳು ಅಂತೇಳಿ. ಹಾಗಾಗಿ ಒಂದಾದ್ರೂ ಕ್ರಮ ಆದ್ರೆ ಜನರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ. ಆಮೇಲೆ ಅಧಿವೇಶನ ಟೈಮ್ ಈಗ ಇಡೀ ಕರ್ನಾಟಕ ಜನತೆನೇ ನೋಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಅಧಿವೇಶನದ ಟೈಮ್ ಇಲ್ಲ ಅಂದಿದ್ರೆ ಯಾವುದೋ ಒಂದು ಎಲ್ಲ ಒಂದು ಕೂತ್ಕೊಂಡು ಒಂದು ಬೈಟ್ ಕೊಟ್ಟು ಮಾತಾಡಿ ಹೋಗ್ಬಿಡ್ತಾ ಇದ್ರು. ಬಟ್ ಈಗ ಏನಂತಂದ್ರೆ ಒಳ್ಳೆಯ ಅಪರ್ಚುನಿಟಿ, ಇದನ್ನ ಅಪರ್ಚುನಿಟಿನ ಬಳಸ್ಕೊಂಡು ಏನು ವರದಿಯಲ್ಲಿ ಇದೆಯಲ್ಲ ಒಂದು ದಿನ ನೀವು ಇದಕ್ಕೆ ತಗೊಂಡ್ಬಿಡಿ, ಬಟ್ ವರದಿಯಲ್ಲಿ ಏನಿದೆ ಅನ್ನೋದು ಸತ್ಯಾಸತ್ಯತೆ ಅದರಲ್ಲಿ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಆಗಬೇಕು. ಮತ್ತೊಂದೇನಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಈ ವರದಿಯಲ್ಲಿ ಈ ತನಿಖೆ ಆಗಿರಬೇಕು. ಅಂದ್ರೆ 40 ಹೋದ ಟೈಮಲ್ಲಿ ಅವ್ರದ್ದೇ ಇತ್ತು ಸರ್ಕಾರ. ಬಟ್ ಈಗ ನಡೀತಾ ಇರುವಂತಹ 40% ಯಾರ್ಯಾರ ಮೇಲೆ ಆರೋಪ ಬಂದಿದೆಯಲ್ಲ ಅವ್ರ ಮೇಲೂ ಕೂಡ ತನಿಖೆ ಆಗಬೇಕು. ಆ ತನಿಖಾ ವರದಿಯಲ್ಲಿ ಅವ್ರ ಹೆಸರು ಕೂಡ ಇದ್ದರೆ ಇದು ಪಕ್ಷಾತೀತ ಅಂತ ನಾವು ಡಿಸೈಡ್ ಮಾಡ್ಬೋದು. ಬಟ್ ರಾಜಕೀಯ ಇಲ್ಲಿ ಏನಂದ್ರೆ ಈ ನಮ್ಮ ಸರ್ಕಾರ ಇದೆ, ನಾವು ಮತ್ತೆ ಅವ್ರು ಏನ್ ಮಾಡಿ ಅವ್ರು ಬಿಡಲ್ಲ ನೆಕ್ಸ್ಟ್ ಅವ್ರ ಗೌರ್ಮೆಂಟ್ ಹೌದು ಮತ್ತೆ ಕೆದಕ್ತಾರೆ. ಹಾಗಾಗಿ ಇದು ರಾಜಕೀಯ ಆಗಬಾರ್ದು. ಹೌದು, ಬಟ್ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಆಗಬಾರ್ದು ಇದು. ಹಾಗಾಗಿ ಯಾರ್ಯಾರೇನೋ ಭ್ರಷ್ಟಾಚಾರವನ್ನ ಮಾಡಿದ್ದಾರೋ, ದುಡ್ಡನ್ನು ಹೊಡೆದಿದ್ದಾರೋ, ರಾಜ್ಯದ ಜನರ ಮುಂದೆ ಅವ್ರ ಹಣೆ ಬರ ಗೊತ್ತಾಗಬೇಕು ಅನ್ನೋದು ಅಷ್ಟೇ ನಮ್ಮ ಒತ್ತಾಯ. ಎಸ್